ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮ ಕೋಟ್ಲೆ ಮುತ್ತಣ್ಣನ ಸ್ವಾಗತ. ಪ್ರಕಾಶ್ ರಾಜ್ ಅವರೇ, ನಿಮ್ಮ ಸಲಹೆ ನಮ್ಮ ಕರ್ನಾಟಕಕ್ಕೆ ಬೇಡ. ಬಂದ್ರ, ಊಟ ಮಾಡಿರ, ಉಂಡು ಹೋದ ಕೊಂಡು ಹೋದ ನನಗೆ ನೀವು ದಯವಿಟ್ಟು ನೀವು ಎಲ್ಲಿ ಹೊರ ರಾಜ್ಯದಲ್ಲಿ ಇದ್ದೀರಾ ಅಲ್ಲಿ ಇದ್ದು ಬಿಡಿ. ನಿಮ್ಮ ಓಟ್ ಇಲ್ಲಿರ್ಬೋದು, ನೀವು ಕರ್ನಾಟಕದವರೇ ಆಗಿರ್ಬೋದು. ನೀವು ಬಂದಾಗೆಲ್ಲ ಒಂದೊಂದು ಅವಾಂತರ ಮಾಡೋಗ್ತಿರಲ್ರಿ. ನಿಮಗೇನು ಪ್ರಚಾರದ ತೆವಲೇನಾದರೂ ನಿಮಗೆ ಇದ್ದರೆ ದಯವಿಟ್ಟು ಬೇರೆ ಏನಾದ್ರು ಒಳ್ಳೆ ಕೆಲಸ ಮಾಡಿ, ಆಯಿತಾ? ನಮ್ಮ ಕರ್ನಾಟಕಕ್ಕೆ ಬಂದಾಗೆಲ್ಲ ಒಂದೊಂದು ಅವಾಂತರ ಮಾಡೋಗ್ತೀರ. ಈಗ ಯಾವುದೋ ಫೆಲಸ್ತೀನ್ ಗೀತೆ ಬಗ್ಗೆ ಆಡಿಸಿದ್ದೀರಾ ಅಂತ ನ್ಯೂಸು ಪೇಪರಲ್ಲೆಲ್ಲ ನೋಡಿದೆ. ಮತ್ತೇನೋ ಅದ್ರ ಬಗ್ಗೆ ಮಾತಾಡಬೇಕು ರೀ. ನೀವು ನಿಮ್ಮ ಕೆಲಸ ಎಷ್ಟಿದೆ ಅಷ್ಟನ್ನು ಮಾಡಿ ಸುಮ್ಮನೆ ಹೋಗ್ಬಿಡ್ಬೇಕು. ಇಲ್ಲಿ ಬಂದು ಒಬ್ರಿಗೊಬ್ಬರು ಜಗಳ ಆಡೋ ಅಂಥ ಒಂದು ಭಾಷಣ ಬಳಸ್ತೀರಲ್ಲ, ನಿಮಗೆ ಮಾನ ಮರ್ಯಾದೆ ಅನ್ನೋದಿಲ್ವೇನ್ರಿ? ಏನ್ರಿ ನೀವು ಬಂದ್ರೆ ನಿಮ್ಮ ಕಾರ್ಯಕ್ರಮಕ್ಕೆ ಮಾಡಿದ್ರೆ ಹೋಗ್ಬೇಕು, ಆಯಿತಾ? ಇಲ್ಲಿ ಕಿತಾಪತಿ ಹಚ್ಚೋದೆಲ್ಲ ಮಾಡಬಾರ್ದು. ನಿಮಗೆ ಯಾವುದೋ ಒಂದು ವರ್ಗದ ಮೇಲೆ ಬೈದರೆ ನಿಮಗೆ ಪ್ರಚಾರದ ಗಿವಳು ತೆವಲು, ಆಯಿತಾ? ನಿಮ್ಮ ಕೆಲಸ ಮುಗಿಸ್ಕೊಂಡು ಹೋಗ್ರಿ. ಏನಕ್ಕೆ ರೀ ನಿಮಗೆಲ್ಲ ಇವೆಲ್ಲ ಬೇಕು? ವಯಸ್ಸಾಗಿದೆ, ಮಕ್ಕಳು ಮರಿ ಇದ್ದಾವೆ. ಅಷ್ಟು ನಿಮಗೆ ಸಮಾಜದ ಬಗ್ಗೆ ಕಳಕಳಿ ಇದ್ದರೆ ಬಂದು ಹೋರಾಡಿ. ಎಷ್ಟೋ ದಲಿತರಿಗೆ ಮನೆ ಇಲ್ಲ. ನಮ್ಮ ಊರಲ್ಲಿ ಇಲ್ಲ ರೀ ದಲಿತರಿಗೆ ಮನೆ. ಟಾರ್ಪಲ್ಲಿ ಮಣ್ಣಲ್ಲಿ ಕಟ್ಕೊಂಡು ವಾಸ ಮಾಡ್ತಾಯಿದ್ದಾರೆ. ಅದನ್ನು ಹೋರಾಟ ಮಾಡಿ. ಎಷ್ಟೋ ಮುಸಲ್ಮಾನರಿಗೆ ನಾವು ಅಣ್ಣ ತಮ್ಮದಿರ ಥರ ಇದ್ದೀವಿ, ಆಯಿತಾ? ನನ್ನ ಫ್ರೆಂಡ್ ಇದ್ದಾರೆ, ಒಳ್ಳೊಳ್ಳೆ ಫ್ರೆಂಡ್ ಇದ್ದಾರೆ. ನಮ್ಮ ಕಷ್ಟಕ್ಕೆ ಅವ್ರು ಆಗ್ತಾರೆ, ಅವ್ರ ಕಷ್ಟಕ್ಕೆ ನಾವು ಆಗ್ತೀವಿ, ಆಯಿತಾ? ನೀವು ಬಂದು ನಾವೆಲ್ಲ ಒಂದಾಗಿದ್ದೀವಿ, ನಾವು ಹಿಂಗಿದ್ದೀವಿ, ಆಯಿತಾ? ನೀವು ಬಂದು ಪಾಠ ಹೇಳ್ಕೊಡೋ ಅವಶ್ಯಕತೆ ಇಲ್ಲ. ನಿಮ್ಮ ಕೆಲಸ ಎಷ್ಟಿತ್ತು ಅಷ್ಟು ಮುಗಿಸ್ಕೊಂಡು ನಡೀತಾ ಇರಬೇಕು. ಇನ್ನೊಂದು ವಿಷಯ, ಸಿದ್ದರಾಮಣ್ಣನವರಿಗೆ ಕೈ ಮುಗಿದು ವಿನಂತಿ ಮಾಡ್ತೀನಿ, ಕೈ ಮುಗಿದು ಇಂಥವ್ರನ್ನ ನಮ್ಮ ಕರ್ನಾಟಕಕ್ಕೆ ಕರೆಸಲೇಬೇಡಿ. ಅದರಲ್ಲೂ ಸರ್ಕಾರಿ ಕಾರ್ಯಕ್ರಮಗಳಿಗೆ ಅಂತ ಕರೆಸ್ಬೇಡಿ ಸಿದ್ದರಾಮಣ್ಣ. ದಯವಿಟ್ಟು ಕೈ ಮುಗಿದು ಕೇಳ್ತೀನಿ ನಿಮಗೆ, ಆಯಿತಾ? ಜೈ ಹಿಂದ್, ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ. ನಮಸ್ಕಾರ.